ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಈಗ ನಮ್ಮ ಸಮಸ್ತ ವೀಕ್ಷಕರು ಕಾಯ್ತಾ ಇರ್ತಾರೆ. ಇವತ್ತಿನ ಶಿವಂ ವಾಸ್ತುಲಿ ವಾಸ್ತುವಿನ ಕುರಿತಾಗಿ ಯಾವ ವಿಶೇಷ ಮಾಹಿತಿ ಗುರುಜಿ ನೀಡ್ತಾರೆ ಅಂತ ನೀವು ನಮ್ಮ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ರಿ. ಇವತ್ತು ಅಂಕಾಲೆ ಮರದ ಕುರಿತು ಹೇಳ್ತೀನಿ, ಯಾಕೆ ಮನೆಯಲ್ಲಿ ಇಡಬೇಕು ಅಂತ. ಖಂಡಿತ. ನೋಡಿ ವೀಕ್ಷಕರೇ, ತಾವೆಲ್ಲರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಭಾಳ ಸಂತೋಷ. ಪ್ರತಿಯೊಂದು ಅಂಗಗಳಲ್ಲಿ ಭಗವಂತನ ಕೃಪಾ ಕಟಾಕ್ಷ ಬೇಕು ಅಂತೀವಿ. ಪ್ರತಿಯೊಬ್ಬ ಮನುಷ್ಯನಿಗೆ ಅಂಗಗಳೇ ಬೇಕಾದಾಗ ಮನೆಯಲ್ಲಿ ಒಂದೊಂದು ಆವರಣದಲ್ಲೂ ಭಗವಂತ ಇದ್ದರೆ ಉತ್ತಮ. ಯಾವ ಕಾಲಕ್ಕೂ ದಾರಿಯನ್ನು ತಪ್ಪಿಸೋಕ್ಕೆ ಅವಕಾಶವಿಲ್ಲದೆ ಭಗವಂತ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ಇಂಥ ಒಂದು ರಕ್ಷಾ ಕವಚ ಇದ್ದಾಗಿರಲಿ ಅಂತ. ಎಷ್ಟು ಕವಚಗಳು ಹಾಕ್ಕೊಂಡ್ರು ಸಾಲದು ಅಂತ ಪ್ರತಿಯೊಂದನ್ನು ಮೆಲಕನ್ನು ಹಾಕಿ ನಾವುಗಳು ಒಂದೊಂದಾಗಿ ಕಲೆ ಹಾಕಿದ್ವಿ. ಎಲ್ಲ ಮನೆಗೆ ರಕ್ಷಣೆ ಏನೇನು ಬೇಕು ನಿಮಗೆ ಗೊತ್ತಿಲ್ಲದೆ ನಾನು ಅಷ್ಟು ಮಾಡಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ನಾಳೆ ದಿವಸ ನಿಮ್ಮ ಕಡೆ ಯಾವ ರೀತಿಯಾದ ಮನಸ್ಸುಗಳೋ, ಯಾವ ರೀತಿಯಾದ ಮನೆಗಳೋ, ಯಾವ ರೀತಿಯ ವಾಸ್ತುಯುತವಾಗಿ ಇಲ್ಲದೇ ಇರತಕ್ಕಂಥ ಸ್ಥಳಗಳೋ, ಅಥವಾ ಯಾರೋ ಕೊಟ್ಟಿದ್ದ ಸ್ಥಳಗಳೋ, ಯಾವ ಭೂತ ಪ್ರೇತ ವಾಸಗಳಲ್ಲಾಗಿರ್ತಕ್ಕಂಥ ನಿವೇಶನಗಳಿದೆಯೋ, ಯಾರು ಬಂದು ಬಿಟ್ಟು ಹೋಗಿರೋ ಮನೆಗಳೋ, ಯಾರೋ ಸತ್ತು ಹೋಗಿದ್ದ ಜಾಗಗಳೋ ಗೊತ್ತಿಲ್ಲ, ಸ್ವಂತವೋ ಖಾಸಗಿಯೋ ಗೊತ್ತಿಲ್ಲ. ಅಂಥದಕ್ಕೆಲ್ಲ ಕಾರಣ ಭಗವಂತ ಒಬ್ಬನೇ ರಕ್ಷಣೆ ಕವಚ. ಅದಕ್ಕೆ ಇಂಥ ಒಂದು ರಕ್ಷಣಾ ಕವಚ ಯಾವತ್ತೂ ಇರಲಿ ಅಂಥೇಳಿ ಈ ಒಂದೊಂದು ಕವಚವನ್ನು ಕೊಡ್ತೀನಿ. ಇವತ್ತು ಅಂಕಾಲೆ ಬಗ್ಗೆ ಮಾತಾಡಿದ್ರೆ ನೀವು ಮಾತಾಡಬೇಕಾದ್ರೂ ನಾವೇನು ಮಾಡಬೇಕು, ಮೊದಲಾಗಿ ಪರಮಾತ್ಮನ ಸ್ವಾಗತ ಮಾಡೋಣ, ತದನಂತರ ಮಾತಾಡೋಣ. ಬನ್ನಿ ವೀಕ್ಷಕರೇ, ಆ ಶಿವಂ ವಾಸ್ತುಗೆ ಶಿವ ಅನ್ಬೇಡ. ಇಂಥ ಒಂದು ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಏನು ಸಂತೋಷ ಆಗತ್ತೆ ಅಂತೀರಾ? ಈ ಶಿವಂ ವಾಸ್ತುವಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಮನೆಯಲ್ಲಿ, ದೇವಸ್ಥಾನದಲ್ಲಿ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಮನೆಯೇ ಮಂತ್ರಾಲಯ ಅಂತೀವಿ. ದೇಗುಲ ಮನೆ ಒಳಗೆ ಭಾಗದಲ್ಲಿ ಇರ್ತಕ್ಕಂಥಕ್ಕಿಂತ ಮನಸ್ಸಲ್ಲೇ ಇರುತ್ತೆ. ಪರಮಾತ್ಮ ಬೇರೆ ಬೇರೆ ಸ್ಥಳದಲ್ಲಿ, ಬೃಹದಾಕಾರದಲ್ಲಿ, ಚಿಕ್ಕ ವಯಸ್ಸಿನಲ್ಲಿ, ದೊಡ್ಡದಾಕಾರದಲ್ಲಿ, ಎಲ್ಲ ಒಂದು ರೀತಿಯಲ್ಲೂ ಬೇರೆ ಬೇರೆ ಸ್ಥಳಕ್ಕೆ ಒಂದೊಂದು ವೃಕ್ಷ ಮಹಿಮೆ, ಸ್ಥಳ ಆವರ್ಷಣೆ, ತದನಂತರ ಅವನಿಗೆ ಬೇರೆ ಬೇರೆ ನಾಮಾಂಕಿತಗಳು ಬೇರೆ ಇರುತ್ತೆ. ಸ್ಥಳದ ವೃಕ್ಷಗಳಿಗೆ ಅವನಿಗೆ ಆ ಸ್ಥಳ ವೃಕ್ಷ ಮಹಿಮೆ ಅನ್ನೋದು ಅವನ ಜೊತೆಗೇ ಇರುತ್ತೆ. ಇದು ಎಲ್ಲ ದೇವಾಲಯದಲ್ಲೂ ನೀವು ಯಾವ ಕಾಲಕ್ಕೂ ತಿಳ್ಕೋಬೇಕು. ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಒಂದು ಈಶ್ವರನ ದೇವಸ್ಥಾನ ಎಲ್ಲಿರುತ್ತೋ, ಒಂದು ವೆಂಕಟೇಶ್ವರನ ದೇವಸ್ಥಾನ ಎಲ್ಲಿರುತ್ತೋ, ಒಂದು ದೇವಿಯ ಆಲಯ ಎಲ್ಲಿರುತ್ತೋ ಆ ದೇವಸ್ಥಾನದಲ್ಲಿ ದೇವರ ಮಹಿಮೆ ಒಂದು. ಎರಡನೇದು ಸ್ಥಳ ವೃಕ್ಷ ಅಂಥೇಳಿ ಅದೇ ಮೊದಲೇ ಇರುತ್ತೆ, ಆ ವೃಕ್ಷದ ಮಹಿಮೆ ಒಂದಷ್ಟು. ತದನಂತರ ದೇವಾಲಯದಲ್ಲಿ ನಾಮಾಂಕಿತ ಅಂಥೇಳಿ ಒಂದು ದೇವರಿಗೆ ಆ ಸ್ಥಳದಲ್ಲೇ ಇರತಕ್ಕಂಥ ಆ ಊರಿನ ಮಹಿಮೆ ಜೊತೆಗೆ ಆ ಸ್ಥಳದ ಹೆಸರು ಕೂಡ ಅವನ ಜೊತೆ ಸೇರ್ಕೊಂಡ್ಬಿಟ್ಟಿರುತ್ತೆ ಅಥವಾ ಅವಳ ಜೊತೆ ಸೇರ್ಕೊಂಡಿರುತ್ತೆ. ಇಂಥ ಒಂದು ದೇವಸ್ಥಾನದಲ್ಲಿ ಇರಬೇಕಾದ್ರೆ ಅಂಕಾಲೆ ಮರ ಅನ್ನೋದು ಯಾವ ಊರಲ್ಲಿ ಬೆಳೆದ್ರು, ಯಾವ ಕ್ಷೇತ್ರದಲ್ಲಿ ಬೆಳೆದ್ರು, ಎಷ್ಟೇ ಬೆಳೆದ್ರು ಅದು ಬಹಳ ವಿಶೇಷತೆ. ಯಾಕೆಂದರೆ 300 ಮುಕ್ಕೋಟಿ ದೇವತೆಗಳು ಒಂದೇ ಅಂಕಾಲೆ ಮರದಲ್ಲಿ ವಾಸವಾಗಿರ್ತಾರೆ. ಇದನ್ನು ದೇವರ ಸಾಲು ಅಂತ ಕರೀತಾರೆ. ಇಂಥ ಒಂದು ಮರ ಯಾವ ಕಾಲಕ್ಕೂ ತನಗೆ ತಾನಾಗೇ ಬರ್ತಕ್ಕಂಥ ವೃಕ್ಷ ಹೊರತು ಯಾವ ಕಾಲಕ್ಕೂ ಗಿಡಗಳನ್ನು ಹಾಕಿರೋದಲ್ಲ. ಬೇವಿನ ಮರ ಯಾವ ಕಾಲಕ್ಕಾದರೂ ಒಂದೇ ಕ್ಷಣದಲ್ಲಿ ಯಾವ ಸ್ಥಳದಲ್ಲಿ ಪರಿಪೂರ್ಣವಾಗಿ ಬರಬೇಕಾದ್ರೆ ಒಂದೊಂದು ಸ್ಥಳದಲ್ಲಿ, ಒಂದೊಂದು ಆವರಣದಲ್ಲಿ ಆಗಾಗ ಬರ್ತಾ ಹೋಗುತ್ತೆ. ಅಂದರೆ ಪುಟ್ಟ ಸಸಿಯಾಗಿ ಬೆಳೆಯುತ್ತೆ, ತದನಂತರ ದೊಡ್ಡದಾಗತ್ತೆ, ತದನಂತರ ತನಗೆ ತಾನಾಗೆ ಬೆಳ್ಕೊಂಡು ಹೋಗುತ್ತೆ. ಯಾರೂ ಸಸಿಗಳನ್ನು ಹಾಕಲ್ಲ. ಬೆಟ್ಟದ ನೆಲ್ಲಿಕಾಯಿ ಯಾವ ಸ್ಥಳದಲ್ಲೂ ಅದಾಗದೆ ಬೆಳೆಯುತ್ತೆ. ಯಾವ ಕ್ಷೇತ್ರದ ಮಹಿಮೆ ಇಲ್ಲದೆ ತನಗೆ ತಾನಾಗೆ ಬೆಳೀತಕ್ಕಂಥ ಅವಕಾಶ ಚೆನ್ನಾಗೂ ಬೆಳೆಯುತ್ತೆ. ನೀವು ಹಾಕೋಕ್ಕಿಂತ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಬೆಟ್ಟದ ನೆಲ್ಲಿಕಾಯಿ ಭಾಳ ಜನ ಹಾಕ್ತಾರೆ, ಆದರೂ ಸಹ ತನಗೆ ತಾನಾಗೆ ಬಂದಿರೋ ಬೆಟ್ಟದ ನೆಲ್ಲಿಕಾಯಿ ಭಾಳ ಗುಂಡಾಗಿ, ದೊಡ್ಡದಾಗಿ, ಭಾಳ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ. ವೃಕ್ಷಗಳಲ್ಲಿ ಯಾವ ಕಾಲಕ್ಕೂ ತೂತುಗಳು ಅಂದರೆ ರಂಧ್ರಗಳು ಆ ಎಲೆಗಳಲ್ಲಿ ಬಂದಾಗ ಅಲ್ಲಿ ಏನು ಹೇಳುತ್ತೆ, ಸ್ಥಳ ದೋಷಗಳು ಅಂತ ಕರಿತೀವಿ. ಎಷ್ಟೋ ಗಾಳಿಯ ಆವರಣಗಳು ಸೇರ್ಕೊಳ್ಳುತ್ತವೆ ಅಂತ. ಅದೇ ರೀತಿಯಾಗಿ ಅಂಕಾಲೆ ಮರ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥ ಮರ. ಇದರಲ್ಲಿ ದೇವತೆಗಳೇನು ಅಂದರೆ ಬೆಳಗಿನ ಜಾವ ನೀವು ನೋಡಬೇಕು, 2 ಕಾಲಿಗೆ ದೇವಿ ಪರಿಪೂರ್ಣವಾಗಿ ಸಂಚಲನೆ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ಅವಳು ಬೇಗ ಮಲ್ಕೊಂಡ್ಬಿಡ್ತಾಳೆ. ಸಾಯಂಕಾಲ ಸೂರ್ಯ ಅಸ್ತವಾದ ತಕ್ಷಣವೇ ಪರಿಪೂರ್ಣ ಅನುಗ್ರಹ ಅಂದರೆ ಒಂದು 7 ಗಂಟೆ ಅಂತ ಇಟ್ಕೊಳ್ಳೋಣ. ಯಾಕೆ 7 ಗಂಟೆ ಅಂದರೆ ಸೂರ್ಯ ಅಸ್ತವಾದ ನಂತರ ಸೂರ್ಯ ತಾನು ತನ್ನ ತೇಜಸ್ಸನ್ನು ಅಮ್ಮನವ್ರೊಳಗೆ ಸೇರಿಸ್ಕೊಂಡ್ಬಿಡ್ತಾನಂತೆ. ಅಮ್ಮನವರು ಎಷ್ಟು ಬುದ್ಧಿಶಾಲಿ ಅಂದರೆ ಆ ಸೂರ್ಯನಾರಾಯಣ ಸ್ವತಃ ಬಂದು ಅಮ್ಮನವ್ರ ಒಳಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಆಯ್ತಮ್ಮ, ನನ್ನ ಡ್ಯೂಟಿ ಇವತ್ತಿನ ದಿವಸ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಪಾದದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಅವನು ಸೇರಿಕೊಂಡ ನಂತರ ಚಾಮ್ರವನ್ನು ಬೀಸ್ತಾ ಇರತಕ್ಕಂಥ ಲಲಿತಾ ತ್ರಿಪುರ ಸುಂದರಿಗಳಾಗಿರ್ತಕ್ಕಂಥ ಲಕ್ಷ್ಮಿ ಮತ್ತು ಸರಸ್ವತಿ ತಮ್ಮ ತಮ್ಮ ಸ್ಥಾನಕ್ಕೆ ಹೊರಡ್ತೀವಿ ಅಂತಾರೆ. ಸದಾಶಿವನು ಮಲಗಿರತಕ್ಕಂಥವನು ಎದ್ದು ಹೇಳಬೇಕಾದ್ರೆ ಆ ಸದಾಶಿವನ ಮೇಲಿಂದ ಎದ್ದು ಹೇಳ್ತಾಳೆ. ಆಗ ಇವಳು ಎದ್ದು ನಿಂತ್ಕೊಂಡಾಗ ಪರಮೇಶ್ವರನ ಕೃಪಾಕಟಾಕ್ಷ ಎಲ್ಲಿರ್ತಾನೋ ಅವನು ಅಮ್ಮನವ್ರ ದೇವಸ್ಥಾನಕ್ಕೆ, ಅಮ್ಮನವ್ರ ಗುಡಿಗೆ ಹೊರಟೋಗ್ತಾನೆ. ಇದು ನಿತ್ಯ ಜೀವನದಲ್ಲಿ ತಿರುಪ್ಪಯ್ಯ ಅಂತ ಕರೀತಾರೆ. ಆ ತಿರುಪ್ಪಯ್ಯ ಅನ್ನೋದು ಏನು ಅಂದರೆ ಮನೆಯಲ್ಲಿ ಪುನರ್ಚೇತನ, ಮನಸ್ಸಲ್ಲಿ ಪುನರ್ಚೇತನ,
ಆಲಿಂಗನ ಮಾಡ್ಕೊಳ್ತಕ್ಕಂಥ ಕ್ಷೇತ್ರಕ್ಕಿಂತ ಬೇರೆ ಸ್ಥಳ ಪುನರ್ಚೇತನ. ಅದಕ್ಕೋಸ್ಕರ ಅಲ್ಲಿ ಏನು ಮಾಡ್ತಾರೆ, ನಾವುಗಳು ನಮಸ್ಕಾರ ಮಾಡದೇನೆ ನಮಗೆ ಗೊತ್ತಿಲ್ಲದೆ ಪರಮೇಶ್ವರ ತಾನು ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕೆ ಅರ್ಧಜಾಮ ದರ್ಶನ ಅಂತ ಕರೀತಾರೆ. ಹೀಗೆ ಆ ಸಮಯ ಕರೆಕ್ಟಾಗಿ ನೀವು ಅರ್ಧಜಾಮ ದರ್ಶನ 10 ಗಂಟೆಗೆ. ಅಮ್ಮನವರು ಮೊದಲೇ ಹೊಟ್ಟೋಗ್ತಾಳೆ ಅಂದರೆ 7 ಗಂಟೆಗೆ ಹೊಟ್ಟೋದಾಗ 8, 9, 10 ಅವರ ಕಾರ್ಯಾಚರಣೆಗಳು ನಡೆಯುತ್ತೆ. ಕುಂಕುಮಾರ್ಚನೆ ನಡೆಯುತ್ತೆ, ಉಯ್ಯಾಲೆಲ್ಲ ಹಾಕ್ತಾರೆ, ಹಾಸಿಗೆ ದಿಂಬನ್ನು ಹಾಕ್ತಾರೆ. ತದನಂತರ ನಮಸ್ಕಾರ ಮಾಡಿಕೊಂಡಾಗ ಅಮ್ಮನವರು ಅಲ್ಲಿ ಕೂತಾಗ ಮಹಾವಿಷ್ಣು ಬಂದು ನಮಸ್ಕಾರ ಮಾಡ್ತಾನೆ. ತದನಂತರ ಶಿವನು ಹೋಗಿ ಅಮ್ಮನವರ ಪಕ್ಕದಲ್ಲಿ ಕೂತ್ಕೊತಾನೆ. ಇಷ್ಟೆಲ್ಲ ಕಾರ್ಯಕ್ರಮ ನಡೆಯೋ ಸಮಯಕ್ಕೆ ಆ 10 ಗಂಟೆ ಆದ ನಂತರ, ಅದಕ್ಕೆ ದಾಶಾಭುಕ್ತಿ ರಾಕ್ಷಸರು 10 ಗಂಟೆ ಮೇಲೆ ತಿನ್ನಬೇಡಿ ಅಂತ ಎಷ್ಟು ಜನಕ್ಕೆ ಬಡ್ಕೊಳ್ಳೋದು. ಆ ಸಮಯಕ್ಕೆ ನೋಡಿದಾಗ ಅಮ್ಮನವ್ರು ಹೊಟ್ಟೋದಾಗ ಎಲ್ಲ ದೇವತೆಗಳು ಹೊರಡೋ ಸಮಯ ಒಬ್ಬೊಬ್ಬರಾಗಿ ಹೊರಡೋಗ್ತಾ ಇರ್ತಾರೆ. ಬೆಳಗಿನ ಜಾವ ಹಾಗೆ ದೇವತೆಗಳು ಮತ್ತೆ ಹೇಳ್ತಾರೆ. ಇವ್ರು ಹೊಟ್ಟೋದಾಗ ಎಲ್ಲಾ ದೇವತೆ ಮರಗಳನ್ನು ನೀವು ನೋಡಬಹುದು. ಅಂಕಾಲೆ ಮರ ಮಾತ್ರ ಬಹಳ ವಿಶೇಷ. ಅದರಲ್ಲಿ ತೇಜಸ್ಸು ಇರುತ್ತೆ. ಅಂಕಾಲ ಮರ ಎಲ್ಲಿ ಬೆಳೆದಿರುತ್ತೋ, ತನಗೆ ತಾನಾಗೆ ಬೆಳೆದಿರುತ್ತೋ ಆ ತೇಜಸ್ಸು ತನಗೆ ತಾನಾಗಿ ಉತ್ಪತ್ತಿ ಆಗುತ್ತೆ. ಬೇರಿಂದ ಸಹಿತ ಒಂದು ದೊಡ್ಡ ಲೈಟ್ ಹಾಕಿದಾಗ ಮಿಂಚಿನ ಹುಳ ಇರುತ್ತೆ ಗೊತ್ತಾ, ಆ ಮಿಂಚಿನ ಹುಳ ಏನೋ ಲೈಟ್ ಹಾಕಿದೀನೋ, ಬೇರೆ ಕಡೆ ಒಂದು ಲೈಟ್ ನಾವು ಬಿಟ್ಟಿದ್ದೀವೇನೋ ಅನ್ನೋ ರೀತಿ ಇರುತ್ತೆ. ನೀವು ಅಲ್ಲಿ ಹೋಗಿ ನೋಡಿದಾಗ ಮಾತ್ರ. ಅಷ್ಟೊತ್ತಿಗೆ ನೀವು ನೋಡಬೇಕು, ಆ ಭೂಸ್ಪರ್ಶವಿಲ್ಲದೇ ಇರತಕ್ಕಂಥ ಮರ ಯಾವ ಕಾಲಕ್ಕೂ ಬೇರುಗಳ ನೀರಲ್ಲಿ ಒಳಗೆ ಯಾವತ್ತು ಇಮರ್ಸಿರತಕ್ಕಂಥದ್ದು ನೀವು ನೋಡ್ಬೋದು. ಡ್ರಾಪ್ಲೆಟ್ಸ್ ಅಂದರೆ ನೀರು ತನಗಾಗಿ ಅಲ್ಲಿ ಶಬ್ದ ಕೇಳಿಸ್ತಾ ಇರುತ್ತೆ. ಅಂಕಾಲೆ ಮರ ಮಾತ್ರ ನೀವು ಎಲ್ಲಿ ಹೋಗಿ ನೋಡಿ, ಎಲ್ಲಿ ಬೆಳೆದಿರುತ್ತೋ ಆ ಸ್ಥಳದಲ್ಲಿ ನೀರಿನ ಶಬ್ದ. ಏನು ಶಬ್ದ ಗೊತ್ತಾ, ಫಸ್ಟ್ ಕ್ಲಾಸ್ ನೀರಿನ ಶಬ್ದ, ಕಶ್ ಅಂತ ಹರಿತಾ ಇರುತ್ತೆ. ಅಲ್ಲಿ ನೀರಿರಲ್ಲ, ಆದರೂ ನೀರಿನ ಶಬ್ದ. ಅಂದರೆ ಭೂಸ್ಪರ್ಶವಿಲ್ಲದೆ ನೀರಿನಂಶವೆಲ್ಲ ಆ ಜಾಗಕ್ಕೆ ಆಕರ್ಷಣೆ ಮಾಡ್ಕೊಳ್ಳುತ್ತೆ. ತದನಂತರ ಲೈಟ್ ಹಾಕೊಂಡಾಗ ಕೆಳಗಿಂದ ಮೇಲವರೆಗೂ ಒಳ್ಳೆ ತೇಜಸ್ಸಿರುತ್ತೆ. ಆ ಮರದಲ್ಲಿ ದೇವತೆಗಳು ಒಬ್ಬೊಬ್ಬರಾಗಿ ಬಂದು ಸೇರ್ಕೊತಾ ಇರ್ತಾರೆ. ಮೇಲಿಂದ ಸೇರ್ಕೊಳ್ತಕ್ಕಂಥ ದೇವತೆಗಳಲ್ಲಿ ಕೊನೆಗೆ ಈ ಅಂಕಾಲೆ ಮರ ಏನಾಗುತ್ತೆ, ಭೂಸ್ಪರ್ಶವಿಲ್ಲದೇನೆ ಹೀಗೆ ಮೇಲಿರ್ತಕ್ಕಂಥ ಬೇರುಗಳ ಸಮೇತ ಆ ಬೇರುಗಳು ಹಾಗೆ ಮಾಡಿಸ್ಕೊಳತ್ತೆ. ಇದನ್ನು ನೋಡ್ಬೋದು ನೀವು. ಹೇಗೆ ಅಂದರೆ ಧೈರ್ಯ ಬೇಕು. ತದನಂತರ ಯಾವ ಕಾಲಕ್ಕೂ ಅಲ್ಲಿ ಎಲ್ಲ ರೀತಿಯಾದ ಹಾವುಗಳು ಏನೇನು ಆ ಸ್ಥಳದಲ್ಲೇ ಇರುತ್ತೋ ಅದೆಲ್ಲ ಬಂದು ಅಲ್ಲೇ ಕಾವಲು ಕಾಯ್ತಾ ಇರುತ್ತೆ. ಕಷ್ಟಾಸ ಕಾವಲು ಕಾಯ್ತಿರುತ್ತೆ. ಇಂತಹ ಸಮಯ ಅದನ್ನು ಬಹಳ ಗೋಚರವಾಗಿ ನೋಡ್ತಕ್ಕಂಥ ವಿಚಾರ. ಈ ಮರ ಭೂಸ್ಪರ್ಶವಿಲ್ಲದ ಮರ, ದೇವತೆಗಳೇ ಬಂದು ಕೂತ್ಕೊಳ್ಳೋ ಮರ. ಯಾವತ್ತಾದ್ರೂ ಅಂಕಾಲೆ ಮರ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಭೂಸ್ಪರ್ಶವಾಗಿ ಇಲ್ಲದೇ ಇರತಕ್ಕಂಥ ಈ ಮರಕ್ಕೆ ನಾವು ತುಳಿದಾಗ ಪಾಪ ಕರ್ಮಗಳು. ಅದಕ್ಕೆ ಏನು ಮಾಡೋರು, ಆ ಕಾಲದಲ್ಲಿ ಮರದ ಕೆಲಸ ಮಾಡೋರು ಇದನ್ನು ತೊಗೊಂಬರ್ತಕ್ಕಂಥದ್ದು ಯಾವತ್ತು ಅಮಾವಾಸ್ಯೆ ದಿವಸ, ಪೌರ್ಣಮಿ ದಿವಸ ಕತ್ತರಿಸಿ ತರಬೇಕಾದ್ರೆ ಮನೆ ಮೇಲ್ಗಡೆ ಇರ್ತಕ್ಕಂಥ ಸಾಲೆಲ್ಲ ಹಾಕೊಳ್ಳೋರು. ನಾವು ಯಾವತ್ತಿದ್ರೂ ಓಡಾಡ್ತಿದ್ರೆ ಆ ದೇವತೆಗಳ ಆಶೀರ್ವಾದ ನಮ್ಮ ಮೇಲಿರಬೇಕು ಅಂತ ಅಂಕಾಲೆ ಮರಗಳನ್ನು ಮನೆ ಒಳಗಿರ್ತಕ್ಕಂಥ ವಾಸ್ತುಗಳಲ್ಲಿ ಸೇರಿಸ್ತಕ್ಕಂಥ ವಿಚಾರಗಳಲ್ಲಿ ಮಾಡೋರು. ಅದಕ್ಕೆ ಶಿವಂ ವಾಸ್ತು ಅಂದರೆ ಮನೆ ಒಳಗೆ ಯಾವತ್ತು ಹೊಸಲು ಅಂದರೆ ದೇವ್ರ ಮನೆ ಹೊಸಲು ಮೇಲ್ಗಡೆ ಮತ್ತು ಒಳಭಾಗದಲ್ಲಿಂದ ಹೊರಗಡೆ ಬರ್ತಕ್ಕಂಥ, ಒಳಭಾಗದಿಂದ ಹೊರಗಡೆ ಹೋಗ್ತಾ ಆ ಓಡಾಡ್ತಿರ್ತಕ್ಕಂಥ ಮುಖ್ಯದ್ವಾರ ಏನಿದೆ ಅಲ್ಲಿರ್ತಕ್ಕಂಥ ಭಾಗದಲ್ಲಿ ಅಂಕಾಲೆ ಮರಕ್ಕೆ ಒಂದು ರಂಧ್ರ ಮಾಡಿ ಆ ರಂಧ್ರದ ಒಳಗಡೆ ಅಂಕಾಲೆ ಮರನ್ನು ಸೇರಿಸಿ ಗುಪ್ತೇನ ಸ್ಥಿರ, ಭೂಮಿಯನ್ನು ಸ್ಪರ್ಶ ಮಾಡದೇ ಇರತಕ್ಕಂಥ ಅವಕಾಶ. ಭೂಮಿ ಸ್ಪರ್ಶ ಇಲ್ಲ, ಮೇಲ್ಗಡೆ ಇದೆ. ಅಂತರ ಪಿಶಾಚಿಯಾಗಿ ಅಂದರೆ ಅಂತರ ಮಧ್ಯದಲ್ಲಿ ಇರತಕ್ಕಂಥ ದೇವತೆಗೆ ಪರಿವರ್ತನಾ ಸ್ವರೂಪಕ್ಕೆ ಪೂಜೆ ಮಾಡಬೇಕು. ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ, ಯಾವ ಕಾಲಕ್ಕೂ ಕಾಯಿನ್ ಹೊಡೆಯೋದಾಗಲಿ ಯಾವ ಕಾಲಕ್ಕೂ ಏನೂ ಮಾಡೋ ಹಾಗಿಲ್ಲ. ಆದರೆ ಅಲ್ಲಿ ಶ್ರೀಚಕ್ರವನ್ನು ಅಷ್ಟದಿಕ್ಪಾಲಕರ ಸಮೇತವಾಗಿ ನವ ಆವರಣ ಶ್ರೀಚಕ್ರವನ್ನು ತಲೆ ಕೆಳಗೆ ಕಾಲ ಮೇಲೆ ಹಾಕಿದಾಗ ಆ ಚಕ್ರ ತಲೆ ಮೇಲೆ ಇರುತ್ತೆ. ಸಹಸ್ರ ದಳ ಸಹಸ್ರ ಪದ್ಮಾಕ್ಷಂ ಅಂತ. ಈ ಪದ್ಮದಳದಲ್ಲಿ ಏನಾಗುತ್ತೆ, ಬ್ರೈನ್ ಓಪನ್ ಆಗುತ್ತಂತೆ. ಪ್ರತಿಯೊಬ್ಬನಿಗೂ 3 ಬ್ರೈನ್ಗಳಿರ್ತಕ್ಕಂಥ ಅವಕಾಶ. ಮೆದುಳು ಅನ್ನೋದೇ 3 ಇರುತ್ತೆ. 3 ಭಾಗ ವಿಂಗಡವಾಗಿರುತ್ತೆ. ಕಾಯ, ವಾಚ, ಮನಸ್ಸ. ಮನಸ್ಸೆಂದು ಹೇಳುತ್ತೆ, ಕಾಯ ಅಂದರೆ ಕೆಲಸಗಳು ಬೇರೆ ಮಾಡ್ತಾ ಇರುತ್ತೆ. ಮತ್ತೊಂದು ವಾಚ, ಪತಿಯಾಗಿರ್ತಕ್ಕಂಥ ಭಗವಂತನ ಕೃಪಾ ಕಟಾಕ್ಷ, ಅದರಲ್ಲಿ ಆಕರ್ಷಣೆ ಆಗುತ್ತೆ. ಈ ಆಕರ್ಷಣೆ ಜ್ಞಾನ ಸಿದ್ಧಿ ಅನ್ನೋದು. ಅದಕ್ಕೆ ದೈವಜ್ಞಾನ ಅಂತ ಕರೀತಾರೆ. ಆ ದೈವಜ್ಞಾನಕ್ಕೆ ಎಷ್ಟೋ ಜನ ಹೆಸರು ದೈವಜ್ಞಾನ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ರಿಗೂ ದೈವಜ್ಞಾನ ಅಂದರೆ ದೈವಜ್ಞಾನಗಳು ಬಂದುಬಿಟ್ಟಿದ್ರೆ ಇವತ್ತಿನ ದಿವಸ ಮನುಷ್ಯರೆಲ್ಲರೂ ಮನುಷ್ಯ ಉಳಿತಾ ಇದ್ರು. ಯಾವ ಕಾಲ ರಾಕ್ಷಸ ಥರ, ಯಾವ ಕಾಲಕ್ಕೂ ಗೊಂದಲಗಳ ಥರ ಮಾಡ್ತಾರೆ. ಇದೆಲ್ಲ ಜೀವನ ನಶ್ವರ ಆಗಿರತಕ್ಕಂಥ ಈ ಮಾಯಾಲೋಕದಲ್ಲಿ ಪರಮಾತ್ಮ ಇವತ್ತಿಗೂ ಇರಬೇಕು ಅಂತ ನಾವೇನು ಮಾಡ್ತೀವಿ, ಅಂಕಾಲೆ ಮರನ್ನು ತರಬೇಕು. ಇದು ಅಮಾವಾಸ್ಯೆ ದಿವಸ ತಂದು ಪೂಜೆಯನ್ನು ಮನೆಯಲ್ಲಿ ಮಾಡಿ ನೀವುಗಳ ಆ ದೇವರ ಮನೆಯನ್ನು ಆಕರ್ಷಣೆ ಮಾಡಿಕೊಂಡು ಆಕರ್ಷಣಾ ಗ್ರಹದಲ್ಲಿ ಇರತಕ್ಕಂಥ ಪೂಜೆ ಪುನಸ್ಕಾರವನ್ನು ಮಾಡಬೇಕಾದ್ರೆ ದಯವಿಟ್ಟು ಹೇಳ್ತೀನಿ, ಇದನ್ನು ವೀಳ್ಯದೆಲೆ, ಮುತಕದೆಲೆ ಎರಡನ್ನೂ ಇಟ್ಕೊಂಡು ಮಾಡಬೇಕು. ಒಂದು ಮುತಕದೆಲೆನ ತರಬೇಕಾದ್ರೆ ಪೌರ್ಣಮಿ ದಿವಸ ತಂದಿರಬೇಕು. ವೀಳ್ಯದೆಲೆನ ಅಮಾವಾಸ್ಯೆ ದಿವಸ ತರಬೇಕು. ಇದನ್ನು ಇಟ್ಟು ಅಮಾವಾಸ್ಯೆ ಪೌರ್ಣಮಿವರೆಗೂ ಪೂಜೆಯನ್ನು ಮಾಡಬೇಕು. ಅಮಾವಾಸ್ಯೆ ದಿವಸನೂ ಮಾಡಬೇಕು, ಪೌರ್ಣಮಿ ದಿವಸನೂ ಮಾಡಬೇಕು. ಅಂದರೆ ಅಮಾವಾಸ್ಯೆಯಿಂದ ಪೌರ್ಣಮಿವರೆಗೂ 15 ದಿವಸಗಳ ಕಾಲ ಅದರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಕುಂಕುಮಾರ್ಚನೆ ಮಾಡ್ತಾ ಮಾಡ್ತಾ ನಿಮ್ಮ ಮನೆ ದೇವರು ನೆನೆಸ್ಕೋಬೇಕು. ತದನಂತರ 3 ದೇವರುಗಳನ್ನ ನೆನೆಸ್ಕೋಬೇಕು. ಈ 3 ದೇವರುಗಳು ಯಾರು ಎತ್ತ ಅಂತ ತಿಳ್ಕೊಂಡಾಗ ಆ ದೈವಶಕ್ತಿ ಮನೆಯಲ್ಲಿ ಆಕರ್ಷಣೆ ಆಗುತ್ತೆ. ಪರಿಪೂರ್ಣವಾಗಿ ಅಂಕಾಲೆ ಮರ ಅಂತಕ್ಕಂಥದ್ದು ಬಹಳ. ಅಂಕೋಲೆ ಅಂದ್ಬಿಡ್ತಾರೆ, ಅಂಕಾಲೆ ಅಂತಾರೆ. ಯಾವ್ಯಾವ ರೀತಿ ಅಂಕಾಲೆ ಅಂದರೆ ಅಂಕ್ ಅಂತಕ್ಕಂಥ ವಿಚಾರ, ಮಧ್ಯ
ಅಂದರೆ ಕಾಲೆ ಅಂದರೆ ಆಕರ್ಷಿತ, ಅಂದರೆ ಯಾವ ಕಾಲಕ್ಕೂ ಸರ್ವಾಕರ್ಷಿತವಾಗಿರ್ತಕ್ಕಂಥ ಈ ಮರ ಮನೆ ಒಳಗೆ ಎಲ್ಲ ದೇವತೆಗಳನ್ನ, ಎಲ್ಲ ಶಕ್ತಿಗಳನ್ನು ಕೇಂದ್ರ ಬಿಂದು ಮಾಡಿಕೊಳ್ಳುತ್ತೆ. ಇಂತಹ ಸರ್ವಾಕರ್ಷಣೆ ಯಂತ್ರ ನಮಗೆ ಯಾರಿಂದನೂ ಸಿಗದೆ ಭಗವಂತನೇ ಸ್ವತಃ ಕೊಟ್ಟಿರ್ತಕ್ಕಂಥ ಈ ಅಂಕಾಲೆ ಮರನ ದೇವತೆಗಳು, ನಾಗಲೋಕಗಳು, ಯಕ್ಷ ಕಿನ್ನರ ಕಿಂಪುರುಷ ದೇವತೆಗಳ ಸ್ವರೂಪದಲ್ಲಿ ಬೆಳಗಿನ ಜಾವ ಎರಡೂ ಕಾಲಲ್ಲಿ ದರ್ಶನ ಮಾಡ್ಬೋದು. ಅದು ಹೇಗೆ ಅಂತ ಮುಂದಿನ ದಿವಸಗಳಲ್ಲಿ ತಿಳ್ಕೊಬೋದು. 3 ದೇವಸ್ಥಗಳನ್ನ ಆಕರ್ಷಣೆ ಮಾಡಿ ಕುಂಕುಮಾರ್ಚನೆ ಮಾಡೋದು ಯಾರು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನಿಮಗೆಲ್ಲರಿಗೂ ತಾಳ್ಮೆ ಬೇಕು, ಭಗವಂತನ ಕೃಪಾಷ್ಟ ಶಕ್ತಿ ಬೇಕು, ಶಕ್ತಿ ಜೊತೆಗೆ ಯುಕ್ತಿ ಸಮೇತವಾಗಿ ಬುದ್ಧಿನೂ ಬೇಕು. ಇಂಥ ಒಂದು ಬುದ್ಧಿ ತಮಗೆಲ್ಲರಿಗೂ ಇರಲಿ ಅಂತ ನಾನು ಬಯಸ್ತಾ ಪರಿಪೂರ್ಣ ಅನುಗ್ರಹ ಅಂಕಾಲೆ ಮರಕ್ಕೆ ಇವತ್ತಿನ ಶಿವಂ ವಾಸ್ತುವಲ್ಲಿ ನಿರ್ಬಧ ಅನುಗ್ರಹ ಸಿದ್ಧಿ.